ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತಂದ್ರೆ ಅಮೆಝಾನ್ ಇಂದ ಒಂದು ಐಟಮ್ ತರಿಸಿದೀನಿ. ಅದು ನಮ್ಮ KTM Duke 250ಗೆ ಯೂಸ್ ಆಗುವಂಥದ್ದು. ಬನ್ನಿ ಏನು ಅಂತ ನೋಡೋಣ. ನೋಡಿ, ಇದು ಟಾಪ್ ರ್ಯಾಕು. ನಾನು ಇದನ್ನ ಅಮೆಝಾನ್ ಇಂದ ಯಾಕೆ ತರಿಸಿದೆ ಅಂತಂದ್ರೆ ಇದರಲ್ಲಿ ನೋಡ್ಬೋದು, ಇಲ್ಲಿ ಡೂಕ್ ಅಂತ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಎಸ್, ಇದು ರಿಮೂವ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ನೋಡ್ತಾ ಇದ್ದೀರಾ? KTM ಡೂಕ್ ಅಂತ ಇದೆ. ಇದರಲ್ಲಿ ನೇಮ್ ಇತ್ತು, ಹಂಗಾಗಿ ನನಗೆ ಇಷ್ಟ ಆಯಿತು. ಇದನ್ನು ತರಿಸಿದ್ದೀನಿ. ಇದನ್ನು ಫುಲ್ಲು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟಾಪ್ ರ್ಯಾಕು ಇದು ಮೇಲೆ ಫಿಟ್ ಆಗುತ್ತೆ ಗಾಡಿಗೆ. ಇದಕ್ಕೆ ಬೇಕಾಗಿರುವಂಥ ನಟ್ಗಳು ಇದರಲ್ಲೇ ಇದೆ, ನಟ್ಟು ಬೋಲ್ಟು ಎಲ್ಲ. ಇದು ಎರಡು ಸೈಡ್ ಬರುತ್ತೆ, ನೋಡ್ಬೋದು. ಇದು ಎರಡು ಸೈಡ್ ಬರುತ್ತೆ ಇಲ್ಲಿಗೆ, ಗಾಡಿಗೆ ಎರಡು ಸೈಡು. ಮತ್ತು ಇದು ಅದ್ರ ಮೇಕೆ. ಇದು ಫುಲ್ಲು ಸೆಟ್ಟು ಟಾಪ್ ರ್ಯಾಕ್ದು. ಈ ಟಾಪ್ ರ್ಯಾಕ್ನ ಗಾಡಿಗೆ ಫಿಟ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಬನ್ನಿ ನೋಡೋಣ. ಟಾಪ್ ರ್ಯಾಕ್ ಕೂರ್ಸೋದಕ್ಕಿಂತ ಮುಂಚೆ ಈ ಗ್ರಾಬ್ ಹ್ಯಾಂಡಲ್ ಏನಿದೆ ಇದನ್ನ ಫಸ್ಟು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದಕ್ಕೆ ಎರಡು ಆಲಂಕಿ ಬೋಲ್ಟ್ ಕೊಟ್ಟಿರ್ತಾರೆ. ಆ ಬೋಲ್ಟ್ನ ರಿಮೂವ್ ಮಾಡಿದರೆ ಈ ಗ್ರಾಬ್ ಹ್ಯಾಂಡಲ್ಲು ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ಬೋದು, ಎರಡು ಕಡೆನೂ ರಿಮೂವ್ ಮಾಡಿದ್ದೀನಿ. ಇವಾಗ ಆ ಗ್ರಾಬ್ ಹ್ಯಾಂಡಲ್ಗೆ ನೋಡಿ, ಈ ಥರ ನಮ್ಮ ಟಾಪ್ ರ್ಯಾಕ್ದು ಏನಿದೆ ಎರಡು ಸೈಡು ಒಂದು ಬಾರ್ ಬರುತ್ತೆ. ಇದನ್ನು ಈ ಥರ ಫಿಟ್ ಮಾಡಿಕೊಂಡು ಡೈರೆಕ್ಟಾಗೆ ನಾವು ಗಾಡಿಗೆ ಫಿಟ್ ಮಾಡ್ಬೋದು. ಇವಾಗ ಎರಡು ಸೈಡು ಸೇಮ್ ಇದೇ ಥರ ಮಾಡಬೇಕು. ನೋಡಿ, ಎರಡು ಸೈಡು ಈ ಥರ ಕೂರಿಸಿದ್ದೀನಿ. ನೋಡಿ, ಈ ಥರ ಒಂದು ಫಿನಿಶಿಂಗ್ ಬಂದಿದೆ. ನೋಡಿ, ಇವೆರಡು ಬೋಲ್ಟನ್ನು ನೀಟಾಗಿ ಟೈಟ್ ಮಾಡಿಬಿಟ್ರೆ ಫುಲ್ಲು ಪಕ್ಕಾ ಫಿಕ್ಸ್ ಆಗಿಬಿಡುತ್ತೆ. ಇವಾಗ ಫೈನಲಾಗೆ ಒಂದೇ ಇರೋದು ಈ ಮೇಲ್ಗಡೆ ಇರೋ ಪಾರ್ಟ್ಸ್ನ ಕೂರಿಸೋದು. ಏನಿಲ್ಲ, ಇದ್ರ ಮೇಲ್ಗಡೆ ಇಟ್ಬಿಟ್ಟು ಜಸ್ಟು 4 ಬೋಲ್ಟ್ನ ಫಿಟ್ ಮಾಡಿಬಿಟ್ರೆ ಪಕ್ಕಾ ಫಿಟ್ ಆಗಿಬಿಡುತ್ತೆ. ನನಗೆ ಈ ಬಿಲ್ಡ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಅದರಲ್ಲೂ ಈ KTM ಡೂಕ್ ಅಂತ ನೇಮ್ ಕೊಟ್ಟಿದ್ದಾರೆ, ಇದಂತೂ ಸಾಕಾದಾಗಿ ಇಷ್ಟ ಆಯಿತು ಮಾತ್ರ ನನಗೆ. ನೋಡಿ, ಫೈನಲಾಗೆ ಫಿಟ್ ಆದಮೇಲೆ ಗಾಡಿಗೆ ಈ ಥರ ಒಂದು ಲುಕ್ ಬರ್ತಾ ಇದೆ. ಹೆಂಗಿದೆ ಒಂದು ಕಮೆಂಟ್ ಹಾಕಿ. ಹಾಗೆ ನಾನು ಕೆಲವು ಗಾಡೀಲಿ ನೋಟಿಸ್ ಮಾಡಿರೋದೇನಂತಂದರೆ ಈ ಗ್ರಾಬ್ ಹ್ಯಾಂಡಲ್ನ ರಿಮೂವ್ ಮಾಡಿಬಿಟ್ಟು ಟಾಪ್ ರ್ಯಾಕ್ನ ಕೂರಿಸ್ತಾರೆ. ಆದರೆ ಇಲ್ಲಿ ಈ ಗ್ರಾಬ್ ಹ್ಯಾಂಡಲ್ ಜೊತೆಗೇನೆ ಈ ಟಾಪ್ ರ್ಯಾಕ್ನ ಫಿಟ್ ಮಾಡಿರೋದು ಇನ್ನೂ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು KTM ಡೂಕ್ ಟಾಪ್ ರ್ಯಾಕ್ ವಿಡಿಯೋ. ಹೆಂಗಿತ್ತು, ಯಾವ ಥರ ಕಾಣಿಸ್ತಿದೆ ಒಂದು ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.